ಇದು ಅತಿ ದೊಡ್ಡದಾದಂಥ ಡೆಮಾಲಿಷನ್ ಕಾರ್ಯವನ್ನು ಇವತ್ತು ಮಾಡಿರೋದು GBA 200 ಮನೆಗಳು ಬೆಂಗಳೂರಿನ ಯಲಹಂಕದ ಬಳಿ ಇರುವಂಥ ಕೋಗಿಲು ಬಳಿ ಆಗಿರೋದು ಇದು. ಹೇಗೆ ಇದಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿದ್ರು, ಎಷ್ಟು ವರ್ಷಗಳಿಂದ ಈ ಮನೆಗಳಿತ್ತು, ಆ ಮನೆ ಕಟ್ಟಬೇಕಾದ್ರೆ ಅವುಗಳಿಗೆ ಕರೆಂಟ್ ಹೇಗೆ ಸಪ್ಲೈ ಅನ್ನು ಮಾಡಿದ್ರು, ಬೆಸ್ಕಾಂನವ್ರು ಏನು ಮಾಡಿದ್ರು, ಆಗ ಅದು ಅನಧಿಕೃತ ಅಂತ ಗೊತ್ತಾಗ್ಲಿಲ್ವಾ? ಈಗ ಅನಧಿಕೃತ ಅಂತೇಳಿ ಒಡೆದಾಕ್ಬಿಟ್ರಿ. ಪಾಪ ಏನೇನೋ ಕನಸಿಟ್ಕೊಂಡು ಸಾಲ ಸೂಲ ಮಾಡ್ಕೊಂಡು ಮನೆ ಕಟ್ಕೊಂಡಿರ್ತಾರೆ, ಅವುಗಳನ್ನು ಒಡೆದಾಕ್ಬಿಟ್ರೆ ಹೇಗೆ ಅನ್ನುವಂಥ ಪ್ರಶ್ನೆಗಳು ಎದ್ದೇಳ್ತಾ ಇದೆ. ಇದರಲ್ಲಿ ತಪ್ಪು ನಿಮ್ಮದು ಇದೆ, ಅಧಿಕಾರಿಗಳದ್ದು. ಕರೆಂಟ್ ಕೊಡಬಾರ್ದಾಗಿತ್ತು, ಅನಧಿಕೃತ ಅನ್ನೋದಾಗಿದ್ದಿದ್ರೆ ಹೇಗೆ ಕೊಟ್ರಿ? ನೀರು ಕೊಡಬಾರ್ದಾಗಿತ್ತು, ಹೇಗೆ ಕೊಟ್ರಿ? ಮನೆ ಕಟ್ಟಕ್ಕೆ ಪರ್ಮಿಷನ್ ಹೇಗೆ ಕೊಟ್ರಿ? ಅದನ್ನೇನೋ ಕಟ್ಕೊಂಡಿದ್ದಾರೆ. ಉಳಿದಿದೆಲ್ಲ ಮಾಡೋದು ನಿಮ್ಮ ತಪ್ಪಿದೆ. ಆಮೇಲೆ ಅವ್ರು ಡೆಮಾಲಿಷನ್ ಅಂತ ಹೊಡೆದು ಹಾಕೋದು. ಜನನೂ ಅಷ್ಟೇ, ನಾವು ಯಾವ ಜಾಗದಲ್ಲಿ ಕಟ್ಟಬೇಕು ಏನೂ ಯೋಚನೆ ಮಾಡೋದಿಲ್ಲ. ಈಗೇನಾಯಿತು? ಕಣ್ಣೀರಿಡ್ತಾ ಇದ್ದಾರೆ ಪಾಪ. ನೋಡಿ, ಬೆಂಗಳೂರಲ್ಲಿ ಬೆಳ್ಳಂಬೆಳಿಗ್ಗೆ ಜೆಸಿಬಿಗಳ ಘರ್ಜನೆ. 200ಕ್ಕೂ ಹೆಚ್ಚು ಮನೆಗಳು ನೆಲಸಮಗೊಳಿಸಿದ GBA. ಮನೆಗಳನ್ನ ಕಳೆದುಕೊಂಡು ನಿವಾಸಿಗಳು ಕಣ್ಣೀರು. ಬೆಳಿಗ್ಗೆಯೇ ಜೆಸಿಬಿಗಳ ಘರ್ಜನೆ. ಮನೆಯಿಂದ ವಸ್ತುಗಳನ್ನ ಹೊರಗೆ ತೆಗೆದಿಡ್ತಿರುವ ನಿವಾಸಿಗಳು, ಮನೆ ಕಳೆದುಕೊಂಡು ಕಣ್ಣೀರು ಹಾಕ್ತಿರುವ ಹೆಣ್ಮಕ್ಳು. ಇದು ಯಲಹಂಕದ ಕೋಗಿಲು ಲೇಔಟ್ನ ಬಂಡೆ ರಸ್ತೆಯಲ್ಲಿ ನಡೆದ GBA ತೆರವು ಕಾರ್ಯಾಚರಣೆಯ ದೃಶ್ಯಗಳು. ಇದು GBA ಆಸ್ತಿಯಾಗಿದ್ದರೂ ಕೆಲವು ಖಾಸಗಿ ವ್ಯಕ್ತಿಗಳು ಇಲ್ಲಿನ ನಿವಾಸಿಗಳಿಗೆ ಹಣಕ್ಕೆ ಮಾರಾಟ ಮಾಡಿದ್ರು. ಇವತ್ತು ದಿಢೀರನೆ ಜೆಸಿಬಿಗಳು ಘರ್ಜಿಸ್ತಾ ಇದ್ದಂತೆ ದಿಕ್ಕು ತೋಚದಂತಹ ಸ್ಥಿತಿಗೆ ತಲುಪಿದರು. ಇದು BSWML ಬೆಂಗಳೂರು ಘನ ತ್ಯಾಜ್ಯ ನಿರ್ವಹಣಾ ನಿಯಮಿತದ ಜಮೀನು. ಸರ್ಕಾರಿ ಜಮೀನು ಆದರೆ ಒತ್ತುವರಿಗೆ ನೋಟಿಸ್ ಕೊಡೋದು. ನೋಟಿಸ್ ಕೊಡೋ ಪ್ರಶ್ನೆ ಇಲ್ಲ. ಎಲ್ಲ ಅನಧಿಕೃತವಾಗಿ ಇತ್ತೀಚೆಗೆ ಮನೆ ಕಟ್ಕೊಂಡಿರೋದು. ನೀವು ನೋಡಿರ್ಬೋದು, ಮುಕ್ಕಾಲು ಭಾಗ ಸುತ್ತ ನಾವು ಕಾಂಪೌಂಡ್ ಹಾಕಿದ್ದೀವಿ. ಈ ಕಾಲು ಭಾಗ ಎಲ್ಲಿ ಎನ್ಕ್ರೋಚ್ಮೆಂಟ್ ಇತ್ತು ಅಲ್ಲಷ್ಟೇ ಕಾಂಪೌಂಡ್ ಹಾಕಿಲ್ಲ. ಅದರಿಂದ ಆ ಒತ್ತುವರಿಯನ್ನು ಇವತ್ತು ತೆರವುಗೊಳಿಸಿದ್ದೀವಿ. ಅವ್ರಿಗೆ ನಾವು ಆಲ್ರೆಡಿ 1 ತಿಂಗಳಿಂದ 2 ಸಾರಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಇದು ಖಾಲಿ ಮಾಡಬೇಕು, ಇದು BSWML ಅಥವಾ GBAಗೆ ಸೇರಿದ ಆಸ್ತಿ, ನೀವು ಅನಧಿಕೃತವಾಗಿ ಇದು ಕಟ್ಕೊಂಡಿರೋದು, ವಾಸ ಇರೋದು ತಪ್ಪು ಅಂತ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಕಣ್ಣೀರು ಹಾಕಿದ ಗರ್ಭಿಣಿ, ಅತಂತ್ರ ಸ್ಥಿತಿಯಲ್ಲಿ ಕುಟುಂಬ. ವಿಷ ಕೊಟ್ಟುಬಿಡಿ ಸರ್ ಅಂತ ಆಕ್ರೋಶ. 200ಕ್ಕೂ ಹೆಚ್ಚು ಅನಧಿಕೃತ ಮನೆಗಳನ್ನು GBA ತೆರವು ಮಾಡಿದೆ. ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತದ ಸ್ವತ್ತು ಇದಾಗಿದ್ದು, ಕಳೆದ 1 ತಿಂಗಳ ಹಿಂದೆ 2 ಸಲ ನೋಟಿಸ್ ನೀಡಿದರೂ ಮನೆಗಳನ್ನು ಖಾಲಿ ಮಾಡಿರಲಿಲ್ಲ. ಇವತ್ತು ಬೆಳಗ್ಗೆಯಿಂದಲೇ GBA 9 JCB 100ಕ್ಕೂ ಹೆಚ್ಚು ಸಿಬ್ಬಂದಿಗಳ ನೆರವಿನಿಂದ ತೆರವು ಕಾರ್ಯಾಚರಣೆ ಶುರು ಮಾಡಲಾಯಿತು. ಈ ವೇಳೆ GBA ಸಿಬ್ಬಂದಿಗಳು ಅಲ್ಲಿನ ನಿವಾಸಿಗಳಿಗೆ ಮಾನವೀಯತೆ ದೃಷ್ಟಿಯಿಂದ ಬಿಸ್ಕತ್ ನೀರು ನೀಡಲು ಮುಂದಾದರು. ಆದರೆ ನಿವಾಸಿಗಳು ಇದನ್ನು ಸ್ವೀಕರಿಸದೆ ವಿಷ ಕೊಟ್ಟುಬಿಡಿ ಸರ್ ಅಂತ ಆಕ್ರೋಶ ಹೊರಹಾಕಿದರು. ಇನ್ನು ಗರ್ಭಿಣಿಯೊಬ್ಬರು ಮನೆಯನ್ನು ಕಳೆದುಕೊಂಡು ಕಣ್ಣೀರು ಹಾಕಿದರು. ಬಸ್ರಿ ಹೆಂಗಸರು, ನಾನು ಎಲ್ಲಿಂದ ನಮ್ಮ ಮನೆಯಲ್ಲಿ ಬೀದಿ ಪಾಲ ಮಾಡಿಬಿಟ್ರು. ನನಗೆ ಒಂದು 8 ದಿವಸ ಟೈಮ್ ಕೊಡಿ, ರಿಕ್ವೆಸ್ಟ್ ಮಾಡ್ತಿದ್ದೀವಿ ಸರ್. ನಮಗೆ ಒಂದು 8 ದಿವಸ ಟೈಮ್ ಕೊಡಿ ಸರ್. ನಾವು ಎಲ್ಲಿಂದ ಹೋಗ್ತೀವಿ ಸರ್? ಇವಾಗ ಸಡನ್ ಆಗ ನಮಗೆ ಆಚೆ ಮಾಡ್ತಾರೆ. ನಾವು ಎಲ್ಲಿ ಹೋಗಲಿ ಹೇಳಿ ಸರ್? ನಮಗೆ ನ್ಯಾಯ ಕೊಡ್ಸೋರು ಯಾರಿಲ್ವಾ ಹೇಳಿ? ಇವರು ನ್ಯಾಯದವರು, ಇವ್ರು ಗೊತ್ತಿರೋರು, ಓದೋರು, ಇವ್ರು ಗೊತ್ತು. ನಾನು ಚಿಕ್ಕ ಮಕ್ಕಳು ಇಟ್ಕೊಂಡು ನಾನು ಎಲ್ಲಿ ಹೋಗಲಿ ಇವಾಗ ಹೇಳಿ ಸರ್? ನಮಗೆ ನ್ಯಾಯ ಬೇಕು ಸರ್. ನಾವು ಬೀದಿ ಪಾಲಿಗೆ ಕೂತ್ಕೊಂಡಿದ್ದೀವಿ. ನಾವು ಎಲ್ಲಿ ಹೋಗ್ಲಿ ಹೇಳಿ? ನಮಗೆ ನಾವು 20 ವರ್ಷದಿಂದ ಇದ್ದೀನಿ, ಇಲ್ಲೇ ಇದನ್ನೇ ಇಲ್ಲ. ವರದಿ ಆಗಿದ್ರೆ ಎಲ್ಲಿ ಹೋಗೋ ಸರ್? ನಾವು ಎಲ್ಲಿ ಹೋಗ್ಬೇಕು ಹೇಳಿ? ನೀವೇ ನಾವು ಚಿಕ್ಕ ಮಕ್ಕಳು ಇಟ್ಕೊಂಡು ಎಲ್ಲಿ ಹೋಗ್ಬೇಕು ನೀವೇ ಹೇಳಿ ಸರ್? ಈ ಥರ ಅನ್ಯಾಯ ಮಾಡಿರ್ತಾವೆ ಸರಿನವರು ಹೇಳಿ. ನಮ್ಮ ಎಂತಿ ಬಸ್ರಿ ಇದ್ದಾರೆ, ಇವಾಗ ಕರ್ಕೊಂಡೋಗಿ ನಾನು ಎಲ್ಲಿ ಇಕ್ಲಿ ಅವ್ರಿಗೆ ಹೇಳಿ ಸರ್? ನೀವೇ 10 ವರ್ಷದಿಂದ ನಾವು ಇಲ್ಲಿ ಇರೋದು ಸರ್. ಇನ್ನು 2016ರಲ್ಲಿ ಜಿಲ್ಲಾಡಳಿತ GBAಗೆ ಈ ಸ್ವತ್ತನ್ನು ಹಸ್ತಾಂತರ ಮಾಡಿತ್ತು. ಈ ಸ್ವತ್ತಿನ ಸುತ್ತಲೂ ಕಾಂಪೌಂಡ್ ಹಾಕಿದರೂ ಜನ ಈ ಜಾಗವನ್ನು ಖಾಲಿ ಮಾಡಿರಲಿಲ್ಲ. ಇದೀಗ 100ಕ್ಕೂ ಹೆಚ್ಚು ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಮನೆಗಳನ್ನು ನೆಲಸಮ ಮಾಡಲಾಯಿತು. ಕಂದಾಯ ಇಲಾಖೆ, GBA, ಜಿಲ್ಲಾಡಳಿತ ಸಿಬ್ಬಂದಿಗಳು ಕೂಡ ಈ ಕಾರ್ಯಾಚರಣೆಯಲ್ಲಿ ಇದ್ದರು. 2 ಆಂಬ್ಯುಲೆನ್ಸ್ಗಳನ್ನು ಸ್ಥಳಕ್ಕೆ ಕರೆಸಿಕೊಳ್ಳಲಾಗಿತ್ತು. ಕಾರ್ಯಾಚರಣೆಗೆ ಅಡ್ಡಿಪಡಿಸಿದವರನ್ನ ಪೊಲೀಸರು ವಶಕ್ಕೆ ಪಡೆಯಲು BMTC ಬಸ್ಸನ್ನು ನಿಯೋಜನೆ ಮಾಡಲಾಗಿತ್ತು. ಒಟ್ಟಾರೆ ಅದೇನೇ ಇರಲಿ, ಸುಮಾರು ವರ್ಷಗಳಿಂದ ಮನೆಗಳನ್ನು ಮಾಡಿಕೊಂಡು ಬದುಕು ಸಾಗಿಸ್ತಾ ಇದ್ದವರಿಗೆ ಈ ತೆರವು ಕಾರ್ಯಾಚರಣೆ ದಿಗ್ಭ್ರಮೆ ಹುಟ್ಟಿಸಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.